ಹಲೋ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಸಿರಿ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಸೌಮ್ಯ ರಮಕಾಂತ್. ಮಹಿಳೆಯರಿಗಾಗಿ ಅಂತಾನೆ ಇರುವಂತ ಕನ್ನಡದ ಏಕೈಕ ಕಾರ್ಯಕ್ರಮ, ಅದುವೇ ನಮ್ಮ ಸಿರಿ ಕಾರ್ಯಕ್ರಮ ಅಂತ ಹೇಳ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿ ಇರ್ತಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ದಾಕ್ಷಾಯಿಣಿ ಮೌನೇಶ್ ಅವರೇ, ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಥ್ಯಾಂಕ್ಸ್. ಅಂದ್ರೆ ನೀವಿವತ್ತು ಕಸದಿಂದ ರಸ ಅನ್ನುವ ಕಾನ್ಸೆಪ್ಟ್ ಮೇಲೆ ನಿರುಪಯುಕ್ತ ವಸ್ತುಗಳನ್ನ ಬಳಸ್ಕೊಂಡು ಹೇಗೆ ಮಂಟಪವನ್ನ ಮಾಡಬೇಕು ಅಂತ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ತಾ ಇದ್ದೀರಲ್ವಾ? ಖಂಡಿತ. ಓಕೆ, ಸೊ ಅದಕ್ಕೂ ಮೊದಲು ಈ ಮಂಟಪ ಮಾಡೋದಕ್ಕೆ ಬೇಕಾಗಿರುವಂಥ ವಸ್ತುಗಳು ಯಾವುದ್ಯಾವುದು ಅಂತ ತಿಳ್ಕೊಡೋಣಲ್ಲ? ಮಂಟಪ ಮಾಡಲು ಬೇಕಾಗುವ ಸಾಮಗ್ರಿಗಳು: ವೇಸ್ಟ್ ಸಿಡಿ, ವೇಸ್ಟ್ ಸಿರಿಂಜ್ ಪೀಸಸ್, ಲೇಸಸ್, ಜೆಲ್ ಗ್ಲೂ, ವೈಟ್ ಗ್ಲೂ, ಡೆಕೋರೇಟಿವ್ ಕುಂದನ್ ಸೈನ್ ಫ್ಲವರ್ಸ್, ವೇಸ್ಟ್ ಪ್ಲಾಸ್ಟಿಕ್ ಕ್ಯಾಪ್ ಮತ್ತು ಕತ್ತರಿ. ಶುರು ಮಾಡೋಣಲ್ಲ ಈಗ? ಖಂಡಿತ ಮೇಡಮ್. ಓಕೆ ವೀಕ್ಷಕರೇ, ನಾನು ಇವಾಗ 2 ವೇಸ್ಟ್ ಸಿಡಿ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಈ ಸಿರಿಂಜಿನ ಒಳಗಡೆ ಇರೋ ಈ ಇಂಜೆಕ್ಷನ್ ಪೀಸಸ್ ಗೊತ್ತಾಗ್ತಿರ್ಬೋದು, ಈ ಥರ ಪಿಲ್ಲರ್ ಥರ ಇರೋ 4 ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಮತ್ತು ಸಿಡಿನ ಬಳಸಿ ನಾನು ಮಂಟಪ ಆಕಾರ ಕೊಡ್ತಾ ಇದ್ದೀನಿ. ಇದನ್ನು ಅನ್ಸೋಕ್ಕಿಂತ ಮುಂಚೆ ಲೇಸನ್ನು ಸುತ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದಕ್ಕೆ ನಾವು ಪೇಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ಲಾಸ್ಟಿಕ್ ಮಟೀರಿಯಲ್ ಇದೆ. ಬೆಟರ್ ನಾವು ಲೇಸ್ ಸುತ್ಕೊಂಡ್ರೆ ಒಳ್ಳೆಯದು. ಸೊ ಇದಕ್ಕೆ ಯಾವುದಾದ್ರೂ ನೀವು ಮನೆಯಲ್ಲಿರೋ ಅಥವಾ ಒಳ್ಳೆ ಈ ಥರ ಗೋಲ್ಡನ್ ಕಲರ್ ಲೇಸ್ ಸುತ್ತಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು ಗ್ಲೂ ಬಳಸ್ತಾ ಇದ್ದೀನಿ. ನಾಲ್ಕು ಸಿರಿಂಜ್ಗಳಿಗೂ ಕೂಡ ಹೀಗೆ ಮಾಡ್ಕೋಬೇಕಾ? ಸೇಮ್ ಆಗಿ ರಿಪೀಟ್ ಮಾಡಬೇಕು. ಸೊ ಈ ಕಂಬಿ ಎಲ್ಲೂ ಕಾಣಿಸದೇ ಇರೋ, ಅಂದರೆ ಸಿರಿಂಜ್ ಪೀಸಸ್ ಥರ ಅದು ಕಾಣದೇ ಇರೋ ಥರ ಅದನ್ನು ನಾವು ಡೆಕೋರ್ ಮಾಡಬೇಕಾಗತ್ತೆ. ಈ ಥರ ಸ್ಟಾರ್ಟಿಂಗ್ ಮಾತ್ರ ಗ್ಲೂ ಬಳಸ್ಕೊಂಡು ಪೇಸ್ಟ್ ಮಾಡಿದ್ದೀರಾ? ಕೊನೆಯಲ್ಲಿ ಒಂಚೂರು ಹಾಕಿದರೆ ಆಯಿತು. ಓಕೆ, ಸೊ ಇವಾಗ ಒಂದು ಕಂಬಿ ರೆಡಿ ಆಯಿತು. ಮಿಕ್ಕಿದ 3 ಇದೇ ಥರ ಸೇಮ್ ಮಾಡ್ಕೋಬೇಕು. ಓಕೆ, ಈಗ ಸಿಡಿ ರೆಡಿ ಇದೆ, ಮತ್ತೆ 4 ಪಿಲ್ಲರ್ನ ರೆಡಿ ಮಾಡ್ಕೊಂಡು ಆಯ್ತು. ಸೊ ಮುಂದೆ ಏನು ಮಾಡ್ತೀರಾ ಅಂತ? ಈ ಪಿಲ್ಲರ್ಗಳನ್ನು ಅಂಟಿಸೋಣ. ಸೊ ಮೇಲ್ಗಡೆ ಪಾರ್ಟಿ ಥರ, ಸೊ ಮಧ್ಯದಲ್ಲಿ 4 ಮಾರ್ಕ್ ಮಾಡ್ಕೋಬೇಕು. ಸೊ ಮಂಟಪ ಆಕಾರ ಬರೋದಕ್ಕೆ ನಾವು ಸ್ವಲ್ಪ ಡಿಸ್ಟೆನ್ಸು ಎಲ್ಲ ಕವರೇಜ್ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಅಂಟಿಸ್ಬೇಕಾಗುತ್ತೆ. ಸೊ ಕರೆಕ್ಟ್ ಪ್ಲೇಸ್ಮೆಂಟ್ ತುಂಬ ಇಂಪಾರ್ಟೆಂಟ್. ಪ್ಲೇಸ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ವೈಟ್ ಗ್ಲೂ ಸೇರಿಸ್ತಾ ಇದ್ದೀನಿ. ಮೇಲ್ಗಡೆ ಒಂಚೂರು ಟ್ಯಾಪ್ ಮಾಡಬೇಕು ಈ ಥರ. ಸೊ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಅದು ಪ್ಲಾಸ್ಟಿಕ್ ಇರೋದ್ರಿಂದ, ಇದು ಸಿಡಿ ಅಲ್ವಾ, ಜರೀತಿ ಅಂದ್ಬಿಟ್ಟು ನಾನು ಈ ಮೆಥಡ್ ಫಾಲೋ ಮಾಡಿದ್ದೀನಿ. ಸೊ ಈ ಪಿಲ್ಲರ್ನ ಅಂಟಿಸೋಣ ಇವಾಗ. ಇವಾಗ ಇದು ಬೇಸ್ಮೆಂಟ್ ಇದೆಲ್ಲ, ಇದನ್ನು ನಾವು ಈ ಥರ ಅಂಟಿಸ್ಕೋಬೇಕು. ಸ್ವಲ್ಪ ಡಿಸ್ಟೆನ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಅಂಟಿಸಿದ್ರೆ ಒಳ್ಳೆಯದು. ಚೂರು ಒತ್ತಬೇಕು ಈ ಥರ ಗಟ್ಟಿಯಾಗಿ ಕೂಡೋ ಥರ. ಇದು ಒಣಗೋದಕ್ಕೆ ಒಂದು ½ an hour ಆದರೂ ಬೇಕಾಗುತ್ತೆ. ಸೊ ಮೇಲ್ಗಡೆ ಅದೇ ಸೇಮ್ ಜೆಲ್ ಗ್ಲೂ ಮತ್ತು ವೈಟ್ ಗ್ಲೂ ಬಳಸಿ ಈ ಸಿಡಿನ ಅಂಟಿಸ್ಬಿಟ್ಟು ನಾನು ಮಂಟಪ ಆಕಾರ ಕೊಡ್ತಾ ಇದ್ದೀನಿ. ಸೊ ಅದೇ ಆ್ಯಸ್ ಯೂಶುವಲ್ ಯಾವ ಥರ ನಾನು ಅಂಟಿಸಿದೆ ಅದೇ ಥರನೇ ಅಂಟಿಸ್ಬೇಕು. ಇವಾಗ ಜೆಲ್ ಗ್ಲೂ ಮತ್ತು ವೈಟ್ ಗ್ಲೂ ಹಾಕಿ ಈ ಸಿಡಿನ ಅಂಟಿಸ್ತಾ ಇದ್ದೀನಿ. ನೋಡ್ತಾ ಇರಿ ಈ ಥರ. ನೆಕ್ಸ್ಟ್ ಸ್ಟೆಪ್ಪು, ಈ ಥರ ನಾವು ಯಾವುದಾದ್ರೂ ಈ ಮೇಲ್ಗಡೆ ಗೋಪುರ ಬರೋ ಶೇಪ್ನ ನಾನು ತೊಗೊಂಡಿದ್ದೀನಿ. ಇದು ಒಂದು ಲೈಟ್, ಈ ಲೈಟಿಂಗ್ಸ್ ಎಲ್ಲ ಬರುತ್ತಲ್ಲ, ಅದ್ರದ್ದೊಂದು ಸ್ಮಾಲ್ ಪೀಸ್ ತೊಗೊಂಡಿದ್ದೀನಿ. ಈ ಥರ ಮಧ್ಯದಲ್ಲಿ ಸೊ ಗೋಪುರದ ಆಕಾರ ಬಂದಿದೆ. ಸೊ ಇದಕ್ಕೂ ಕೂಡ ನಾವು ಫೈನಲ್ ಟಚ್ ಅಲಂಕಾರ ಮಾಡೋಣ. ಸೊ ಅದಕ್ಕೂ ಕೂಡ ನಾನು ಈ ಥರ ಹ್ಯಾಂಗಿಂಗ್ಸ್ ಇರೋ ಲೇಸ್ನ ಬಳಸ್ತಾ ಇದ್ದೀನಿ ಈ ಥರ ಡೆಕೋರೇಷನ್ ಮಾಡೋದಕ್ಕೆ. ಈಗ ಲೇಸ್ ಅಂಟಿಸ್ತಾ ಇದ್ದೀನಿ ನಾನು. ಒಂಚೂರು ಅದಕ್ಕೆ ನಾವು ಡ್ರ್ಯಾಗ್ ಮಾಡಬೇಕಾಗತ್ತೆ. ಓಕೆ, ಅಂದರೆ ಮೇಲ್ಭಾಗದ ಸಿಡಿಗೆ ಈಗ ಲೇಸ್ ಅಂಟಿಸಿದಾಯಿತು. ಮುಂದೆ ಏನು ಮಾಡ್ತೀರಾ ಅಂತ? ಮುಂದೆ ಇದಕ್ಕೆ ಹೂಗಳನ್ನು ಸುತ್ತಲೂ ಅಂಟಿಸೋಣ. ಅಂದರೆ ಅದು ಸ್ವಲ್ಪ ಡಿವೋಷ್ನಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಾರ್ಕೆಟಲ್ಲಿ ಫ್ಲವರ್ಸ್ ಸಿಗುತ್ತೆ. ಸೊ ಇದನ್ನು ನಾನು ಸುತ್ತಲೂ ಅಂಟಿಸ್ತಾ ಇದ್ದೀನಿ. ಅಂದರೆ ಅದಕ್ಕೆ ಒಂದು ಫೆಸ್ಟಿವ್ ಅಥವಾ ಡಿವೋಷ್ನಲ್ ಎಫೆಕ್ಟ್ ಬರುತ್ತೆ ಮಂಟಪಕ್ಕೆ. ಸೊ ಎಲ್ಲವನ್ನೂ ಕೂಡ ಗ್ಲೂ ಬಳಸಿ ಅಂಟಿಸ್ಕೊಂಡು. ಹೌದು.
ಕೆಳಗಡೆ ಸಿಡಿಗೆ ನೀವು ಡೆಕೋರೇಷನ್ಸ್ ಮಾಡಾಯ್ತಲ್ಲ, ಈಗ ಮೇಲ್ಗಡೆ ಸಿಡಿ ಕೂಡ ಪ್ಲೇನ್ ಇರೋದ್ರಿಂದ ಅದಕ್ಕೂ ಮಾಡ್ತೀರಾ? ಹೌದು ಮೇಡಮ್, ಅದಕ್ಕೆ ಸ್ಮಾಲ್ ಕುಂದನ್ಸ್ನ ಬಳಸ್ತಾ ಇದ್ದೆ ನಾನು. ಓಕೆ. ಈ ಥರ ನಾವು ರೌಂಡಲ್ಲಿ ಸುತ್ತಲೂ ಅದಕ್ಕೆ ಡೆಕೋರೇಟಿವ್ ಆಗಿ ಕುಂದನ್ಸ್ನ ಬಳಸ್ಕೊಂಡು ಈ ಥರ ನಾವು ಅದಕ್ಕೆ ಒಳ್ಳೆ ಒಂದು ಸೌಂದರ್ಯವನ್ನು, ಬ್ಯೂಟಿನ ಕೊಡಬೇಕು. ಈಗ ಮೇಲ್ಗಡೆ ನಾವು ಗೋಪುರ ಏನು ಬಳಸಿದ್ದೀವಲ್ಲ, ಇದಕ್ಕೆ ನೀವು ಕಲರ್ ಮಾಡ್ಕೋಬೋದು, ಗ್ಲಿಟರ್ ಬಳಸ್ಬೋದು. ಈ ಥರ ನಿಮ್ಮ ಕ್ರಿಯೇಟಿವಿಟಿ ತಕ್ಕನ ಹಾಗೆ ಸೊ ನಾವು ಮಂಟಪನ ಮಾಡ್ಕೋಬೋದು. ಖಂಡಿತ. ಅಂದ್ರೆ ಒಂದು ಮಂಟಪದ ಆಕಾರವನ್ನ ಹೇಗೆ ಕೊಡ್ಬೋದು ಅಂತ ತೋರಿಸಿದಾರ. ಸೊ ಡೆಕೋರೇಷನ್ಸ್ ಎಲ್ಲ ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದೀರಾ. ಓಕೆ. ಸರಿ ದಾಕ್ಷಾಣಿ ಅವರೇ, ಕಸದಿಂದ ರಸ ಅನ್ನುವ ಕಾನ್ಸೆಪ್ಟ್ನ ಹೇಗೆ ವರ್ಕ್ ಮಾಡ್ಬೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಎಲ್ಲ ವಸ್ತುಗಳು ಕೂಡ ಮನೆಯಲ್ಲೇ ಸಿಗುತ್ತೆ. ಅಂತ ವೇಸ್ಟೇಜ್ ಮೆಟೀರಿಯಲ್ಸ್ನ ಬಳಸ್ಕೊಂಡು ಸುಂದರವಾದ ಮಂಟಪ ಮಾಡೋದು ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು. ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು. ದಾಕ್ಷಾಣಿಯವರು ತೋರಿಸ್ಕೊಟ್ಟಂತ ಕಸದಿಂದ ರಸ ಅನ್ನುವ ಕಾನ್ಸೆಪ್ಟ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಹಾಗೆ ಎಲ್ಲರೂ ಮನೇಲಿ ಕೂಡ ಸಾಕಷ್ಟು ವೇಸ್ಟೇಜ್ ಮೆಟೀರಿಯಲ್ ಸಿಗುತ್ತೆ. ಅವೆಲ್ಲವನ್ನ ಬಳಸ್ಕೊಂಡು ಈ ರೀತಿಯಾದ ಸುಂದರವಾದ ಮಂಟಪನ ಮಾಡೋದರ ಜೊತೆಗೆ ನಿಮ್ಮ ಕ್ರಿಯೇಟಿವಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮನ ತೆಗೆದುಕೊಳ್ತಾ ಇದ್ದೀವಿ. ವಿರಾಮದ ನಂತರ ಮತ್ತೆ ಸಿಗ್ತೀವಿ.